ಒಂದ್ ಕಡೆ ಜಿಬಿಎ ಅಧಿಕಾರಿಗಳು ಸರಿಯಾಗಿ ಕಸವನ್ನ ಕಲೆಕ್ಟ್ ಮಾಡೋಕ್ ಬರೋದಿಲ್ಲ ಅಂತ ಹೇಳಿ ಬೆಂಗಳೂರಿಗರು ಆರೋಪಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಸರಿಯಾಗಿ ನಮ್ಮ ಆಟೋಗಳನ್ನ ಕಳಿಸಿದ್ರು ಕೂಡ ಅದು ಕಸ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಜಿಬಿಎ ಪ್ರತ್ಯಾರೋಪ ಮಾಡೋದಲ್ಲದೆ ಅಂತವರ ಮನೆ ಮುಂದೆನೆ ಕಸ ಸುರಿದು ಒಂದು ದೊಡ್ಡ ಡ್ರೈವ್ ಕೂಡ ನಡೀತಾ ಇದೆ. ಇದರ ನಡುವೆನೆ ಆ ಯುವತಿಯರು ರಸ್ತೆ ಬದಿ ಕಸ ಎಸಿತಾರೆ. ಅಷ್ಟೇ ಅಲ್ಲ, ಅದರಲ್ಲಿ ಮತ್ತೋರ್ವ ಯುವತಿ ಡ್ಯಾನ್ಸ್ ಮಾಡಿ ಅದನ್ನ ರೀಲ್ ಬೇರೆ ಮಾಡ್ಕೊಬಿಟ್ಟು ವಿಕೃತಿ ಮೆರೆದಿದ್ದಾಳೆ. ಹೀಗಾಗಿ ಆಕೆ ವಿರುದ್ಧ ಕ್ರಮ ಆಗಬೇಕು ಅಂತ ಅಲ್ಲಿನ ಸ್ಥಳೀಯರು ಕೂಡ ಒತ್ತಾಯಿಸ್ತಾ ಇದ್ದಾರೆ. ಜಿಬಿಎ ಅವರು ಬನ್ನಿ ಬನ್ನಿ ಕಸವ ತಗೊಂಡು ಬನ್ನಿ ಅಂತ ಹೇಳ್ತಿರೋದು ಸರಿಯಾದ ರೀತಿಯಲ್ಲಿ ವಿಂಗಡಿಸೋಕೆ, ರೀಸೈಕ್ಲಿಂಗ್ ಮಾಡೋಕೆ. ಆದ್ರೆ ಇವರು ನೋಡಿ ಕಸ ತಗೊಂಡು ಬಂದು ರಸ್ತೆ ಬದಿ ಎಸೆತಿದ್ದಾರೆ. ಇನ್ನು ಇದ್ರ ಜೊತೆಗೆ ಬಂದಿರೋ ಈ ಯುವತಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಹೀಗೆ ಕಸ ಎಸೆದು ಯುವತಿ ಡ್ಯಾನ್ಸ್ ಮಾಡ್ತಿರೋದು ಬೆಂಗಳೂರಿನ ಮೈಕೋ ಲೇಔಟ್ನಲ್ಲಿ. ಬೆಂಗಳೂರಿನ ಬಿಟಿಎಂ ಲೇಔಟ್ ಸೆಕೆಂಡ್ ಸ್ಟೇಜು ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ ಹಿಂಭಾಗ ನೀವೇನು ಈ ಸ್ಥಳ ನೋಡ್ತಾ ಇದ್ದೀರಾ, ಈ ಒಂದು ಸ್ಥಳ ಈ ಹಿಂದೆ ಈಗಿರಲಿಲ್ಲ. ಯಾಕಂದ್ರೆ ವಿಪರೀತವಾದ ಕಸ ಗಲೀಜು ಇಲ್ಲಿ ತಂದು ಬಿಸಾಡ್ತಾ ಇದ್ರು. ಇವತ್ತೇನು ಒಬ್ಬ ಮಹಿಳೆ ಬಂದು ಕಸವನ್ನ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಬೇಕಂತಾನೆ ಕಸವನ್ನ ಸುರಿದು ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ಅವರನ್ನ ಈ ರೀತಿ ಕುಚ್ಚೆಷ್ಟೇ ಮಾಡುವಂಥದ್ದು ಕೂಡ ಇವತ್ತು ಬೆಳಕಿಗೆ ಬಂದಿದೆ. ಹೌದು, ಕಸ ಎಸೆದು ಡ್ಯಾನ್ಸ್ ಮಾಡಿದ ಯುವತಿ ಗ್ಯಾಂಗ್ಗೆ ಜಿಬಿಎ ಶಾಕ್ ಕೊಟ್ಟಿದೆ. ಮನೆ ಹುಡುಕಿ ಜಿಬಿಎ ಅಧಿಕಾರಿಗಳು 1,000 ರೂಪಾಯಿ ಫೈನ್ ಹಾಕಿದ್ದಾರೆ. ಇನ್ನು ಕಸದ ಸಮಸ್ಯೆಗೆ ಮುಕ್ತಿ ಹಾಡಲು ಜಿಬಿಎಗೆ ಸ್ಥಳೀಯರು ಕೈ ಜೋಡಿಸಿದ್ದಾರೆ. ನಮ್ಮ ಖರ್ಚಲ್ಲಿ ನಾವು ಈ ಕ್ಯಾಮ್ರಾ ಹಾಕಿಸಿ ಇವರಿಗೆಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ಹೇಳಿ ಅವರಿಗೆಲ್ಲ ಹೇಳಿ ನಾವು ಕ್ಲೀನ್ ಮಾಡಿಸಿ ಈಗಲೂ ಸತಪ್ರಯತ್ನ ಕೂತ್ಕೊಂಡು ಇವರಿಗೆಲ್ಲ ಕೊಟ್ಟು BBMP ಅವರಿಗೆ ಕೊಟ್ಟು ಮಾರ್ಷಲ್ ಕರೆಸಿ ಫೈನ್ ಹಾಕಿದ ಮೇಲೆ ನೋಡಿ ಇವಾಗ ಇಲ್ಲಿ ಒಂದು 10 ಟ್ಯಾಕ್ಟ್ರಿ ಅಷ್ಟು ಬಿದ್ದಿತ್ತು. ಎಲ್ಲೆಂದರಲ್ಲಿ ಕಸ ಎಸೆಯೋದರಲ್ಲೇ ಕುಚೇಷ್ಟೆ ಮಾಡೋರ ಮೇಲೆ ಜಿಬಿಎ ಅಧಿಕಾರಿಗಳು ಮಾರ್ಷಲ್ಗಳು ಕಣ್ಣಿಟ್ಟಿದ್ದಾರೆ. ರಸ್ತೆ ಬದಿ ಸೇರಿ ಕಂಡಲ್ಲಿ ಕಸ ಎಸೆಯೋ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ದಂಡ ಕಟ್ಟಬೇಕಾಗುತ್ತೆ. ನಗರದ ಸ್ವಚ್ಛತೆಗೆ ಕಸದ ಗಾಡಿಯಲ್ಲೇ ಕಸ ಹಾಕಿ. ಯಾರೇ ಆಗಲಿ ಎಲ್ಲೆಂದರಲ್ಲೇ ಕಸವನ್ನ ಬಿಸಾಡಬೇಡಿ, ನಮ್ಮ ನಗರ ನಮ್ಮ ಏರಿಯಾವನ್ನ ಸ್ವಚ್ಛತೆಯಿಂದ ಇಡೋಣ. ಸೊ ಎಲ್ಲರೂ ಕೂಡ ಇದಕ್ಕೆ ಸಹಕರಿಸೋಣ ಅಂತಕ್ಕಂಥ ಮಾತನ್ನ ನಾಗರಿಕರು ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.